ನಮಸ್ಕಾರ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸ್ತಾ ಇದ್ದೀನಿ. ನಾನಂತೂ ಸಕ್ಕತ್ತಾಗಿದ್ದೀನಿ, ನೀವಂತೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮಹಾಕುಂಭಮೇಳ ಬಂದ್ಬಿಟ್ಟು ಯಾರೆಲ್ಲ ನೋಡಿಲ್ಲ 2025 ಬಂದ್ಬಿಟ್ಟು ನಾನು ನೋಡ್ತೀನಿ. ಯಾರ್ಯಾರ ಮಿಸ್ ಮಾಡ್ಕೊಂಡಿರೋ ಅವ್ರಿಗೆ ಬಂದ್ಬಿಟ್ಟು ನನ್ನ ಕಣ್ಣಿಂದ ತೋರಿಸ್ತೀನಿ ನನ್ನ ವಿಡಿಯೋ ಮೂಲಕದಲ್ಲಿ. ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾರೋ ಪ್ರೀವಿಯಸ್ ವೀಡಿಯೋಸ್ ಹೋಗಿ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಕುಂಭಮೇಳ ವೀಡಿಯೋಸು ಟ್ರೈನ್ ಜರ್ನಿನೂ ಹಾಕಿದ್ದೀನಿ. ಇವಾಗ ಬಂದ್ಬಿಟ್ಟು 2025 ಮೌನಿ ಅಮಾವಾಸ್ಯೆ ದಿವಸ ಬಂದ್ಬಿಟ್ಟು ನಾಗ ಸಾಧುಗಳೆಲ್ಲ ಬಂದ್ಬಿಟ್ಟು ಸ್ನಾನ ಮಾಡ್ತಾರೆ. ಕುಂಭಮೇಳದಲ್ಲಿ ಬಂದ್ಬಿಟ್ಟು ಸಾಧುಗಳೆಲ್ಲ ನೋಡಿದ್ರೆ ನಮ್ಗೆ ಎಷ್ಟೊಂದು ಭಯ ಆಗುತ್ತೆ. ಅವರೆಲ್ಲ ಎಲ್ಲಿರ್ತಾರೋ ನಮ್ಗೆ ಗೊತ್ತಿಲ್ಲ. ಗೋರಿಗೂ ಅವತ್ತಿನ ದಿವಸ ಮಾತ್ರ ಎಲ್ಲಿದ್ರೇನು ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಕುಂಭಮೇಳದಲ್ಲಿ. ಎಷ್ಟೊಂದು ಲಕ್ಷಾಂತರ ಜನ ಬಂದ್ಬಿಟ್ಟು ಕುಂಭಮೇಳಗೆ. ಇವಾಗ ನಾವು ಎಷ್ಟೊತ್ತು ಗೊತ್ತಾ ಟ್ರೈನ್ ಇಲ್ದಿರೋದು, ರೈಲ್ವೆ ಸ್ಟೇಷನ್ ಹತ್ರ ಬಂದ್ಬಿಟ್ಟು ಇಲ್ದಿರೋ ಟ್ರೈನ್ ಬಂದ್ಬಿಟ್ಟು 2 ಗಂಟೆ ರಾತ್ರಿಗೆ ಬಂದ್ಬಿಟ್ಟು ಎಷ್ಟೊಂದು ಜನ ನಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಬಸ್ ಸ್ಟಾಪ್ ಹತ್ರ ಬಂದ್ಬಿಟ್ಟು ಮಹಾಕುಂಭಮೇಳ ನೋಡೋಣ ಅಂತ ಹೇಳ್ಬಿಟ್ಟು 1,000 ಅಲ್ಲ 2,000 ಅಲ್ಲ 2 ಲಕ್ಷಕ್ಕಿಂತ ಜಾಸ್ತಿನೇ ಜನ ಇರ್ತಾರೆ. ನಾವು ಒಂದ್ಕಿಂತ ನೋಡಿದ ತಕ್ಷಣ ಅಷ್ಟೊಂದು ಲಕ್ಷ ಜನ ನಮ್ಗೆ ಎಷ್ಟೊಂದು ಜನ ಭಯ ಆಗುತ್ತೆ. ಅಷ್ಟೊಂದು ಜನ ಬಂದ್ಬಿಟ್ಟು ಈ ಚಳಿನಲ್ಲಿ ಬಂದ್ಬಿಟ್ಟು 2 ಗಂಟೆ ರಾತ್ರಿಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಮಹಾಕುಂಭಗೆ ನೋಡೋಣ ಅಂತ ಹೇಳ್ಬಿಟ್ಟು. ನಾವು ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಕುಂಭಮೇಳ ಅಂದಿದ ತಕ್ಷಣನೇ ಅನ್ಸುತ್ತೆ ನಮಗೆ ಒಂದ್ಕಿತಾದ್ರೂ ಹೋಗಿ ನೋಡಬೇಕು ಕುಂಭಮೇಳ ಹೇಗಿದೆ ಅಂತ ಹೇಳ್ಬಿಟ್ಟು. ಆದರೆ ಕುಂಭಮೇಳ ಬಂದ್ಬಿಟ್ಟು ಯಾರೆಲ್ಲ ನೋಡೋಕ್ಕಾಗಿಲ್ಲ, ಮಿಸ್ ಮಾಡ್ಕೊಂಡಿದ್ರು, ಈ ವಿಡಿಯೋದಲ್ಲಿ ಎಲ್ಲ ತೋರಿಸ್ತೀನಿ. ಅವ್ರು ಬಂದ್ಬಿಟ್ಟು ಎಲ್ಲರೂ ಬಂದ್ಬಿಟ್ಟು ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿ. ಈ ವಿಡಿಯೋ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ. ಆ ಥರ ಇಲ್ಲಿಂದ ಬಂದ್ಬಿಟ್ಟು ಬಸ್ ಸ್ಟಾಪ್ಗೆ 1.5 ಕಿಲೋಮೀಟರ್ ಐತೆ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟೊತ್ತಿನಲ್ಲಿ ಬಂದ್ಬಿಟ್ಟು ಆಟೋ ಫೆಸಿಲಿಟೀಸು ಇಲ್ಲ. ಇವಾಗ ಬಂದ್ಬಿಟ್ಟು ಎಲ್ಲಿದೆ ಅಂದರೆ ಟೀ ಶಾಪ್ ಹತ್ರ ಇರೋದು, ಮುಂದೆ ಬಂದ್ಬಿಟ್ಟು ನಮ್ಗೆ ಕಾಣಿಸುತ್ತಲ್ಲ ಬಸ್ ಸ್ಟಾಪ್ ಹತ್ರ ಇರೋದು. ಇವಾಗ ಬಂದ್ಬಿಟ್ಟು ಎಷ್ಟೊಂದು ಚಳಿ ಶಿವಾರ ಆಗ್ತಿದೆ ಅಂತ ಹೇಳ್ಬಿಟ್ಟು ಈ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಟೀ ಕುಡ್ತಾ ಇದ್ದೀವಿ. ಇಷ್ಟೊತ್ತಿನಲ್ಲಿ ಈ ಪ್ಲೇಸ್ ಬಂದ್ಬಿಟ್ಟು ಅಷ್ಟೊಂದು ಮೈನಸ್ ಇದೆ. ಟೇಸ್ಟ್ ಮಾಡಿ ನೋಡಿ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಏನು ಫೈರ್ ಕ್ಯಾಂಪ್ ಆಂಟಿ ನೋಡಿ, ಆಂಟಿ ಜೊತೆ ಎಲ್ಲ ಫೈರ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಇಲ್ಲಿ ಎಷ್ಟೊಂದು ಚಳಿ ಇದೆ ಅಂದರೆ ನಮ್ಮ ಕೈಯೆಲ್ಲ ಶೇಕ್ ಆಗ್ಬಿಟ್ಟು ಅಷ್ಟು ಚಳಿ ಇದೆ. ಇಲ್ಲಿ ಬಂದ್ಬಿಟ್ಟು ಕುಲ್ಲ ಇದಿಲ್ಲ ಇಲ್ಲ ಅಂದರೆ ನಮ್ಗೆ ಆಗೋದೇ ಇಲ್ಲ. ಅಲ್ಲಿ ಕೀಸೆ ಆಂಟಿ ತಂಡ ಹಾಯ್ ಬೋಲ ಆಂಟಿ, ಹಾಯ್ ಬೋಲ. ಇಲ್ಲಿ ನೋಡಿ ಅವ್ರ ಜೊತೆ ಸೇರಿಕೊಂಡು ಅವ್ರ ಅಂಗಡಿ ಇಕ್ಕಿದ್ರೆ ನಾವು ಪಕ್ಕದಲ್ಲಿ ಬಂದ್ಬಿಟ್ಟು ಚಳಿಗೆ ಈ ಥರ ಅವ್ರ ಜೊತೆ ಸೇರ್ಕೊಂಡು ನಾವು ಈ ಥರ ಮಾಡ್ಕೊಂಡಿದ್ವಿ. ನಮ್ಮ ಪರಿಸ್ಥಿತಿ बस ड्राइवर ने फ्रेंड ಮಾಡ್ಕೊಬಿಟ್ಟಿದ್ದೀವಿ. तुम्हारा नाम भैया? हमारा नाम पंचू शुक्ला है. पंचू शुक्ला. इधर से कितना होता है, कितना किलोमीटर है? यहाँ से तुम जाओगे 5 किलोमीटर संगम. 5 किलोमीटर. कितना होता पैसा? 20 रुपये होता. ಇವಾಗ ಬನ್ನಿ ನಾವು ಬಸ್ ಒಳಗಡೆ ಹೋಗೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಗೌರ್ಮೆಂಟ್ बस है क्या? गवर्नमेंट प्राइवेट का बस? गवर्नमेंट का बस गवर्नमेंट नहीं मिलेगा. गवर्नमेंट का नहीं मिलेगा. ನೋಡಿ ಬಸ್ಸು ಯಾವ ಥರ ಇದೇ ಬಸ್ಸು. ಚಿಕ್ಕದಾಗಿ ಟಿ ಥರ ಐತೆ. ಒಂದು 20 ಜನ ಮೇಲೆ ಕುತ್ಕೊಳಕ್ಕಾಗಲ್ಲ. ಟಿ ಥರ 20 ರೂಪಾಯಿ ಅಂತ ಹೇಳಿದ್ದಾರೆ. ಇಲ್ಲಿಂದ 5 ಕಿಲೋಮೀಟರ್ ಅಷ್ಟೇ. ನಾವು ಲಾಸ್ಟಲ್ಲಿ ಕುತ್ಕೊಳ್ಳೋಣ. ಸ್ಟಾರ್ಟ್ ಆಗಿದೆ ನೋಡಿ. ಇಲ್ಲಿಂದ ಎಷ್ಟು ಆಗುತ್ತೆ ಅಂದರೆ 5 ಕಿಲೋಮೀಟರ್ ಆಗ್ತದೆ. ಅರ್ಧ ದಾರಿ ಕರ್ಕೊಂಡು ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಇಲ್ಲಿಂದ ಎಷ್ಟು ಮೋಸ ಮಾಡಿದ್ದಾರೆ ಇವರು. ನಮ್ಗೆ 100 ರೂಪಾಯಿ ನೋಟ್ ಬೇರೆ ಇಸ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಚೇಂಜ್ ಇಸ್ಕೊಂಡು ಇವಾಗ ಓಡೋಣ ನಾವು. ಬೈ ಚೇಂಜ್ ಇದೆ. ಬ್ರಿಡ್ಜ್ ಮೇಲೆ ನಡ್ಕೊಂಡು ಬರ್ತಾ ಇದ್ದೀವಲ್ಲ, ಈ ಬ್ರಿಡ್ಜ್ ಮೇಲೆಯಿಂದ ನೋಡ್ಬೋದು ಇದೇ ಜಾಗದಲ್ಲಿ ಬ್ಲಾಸ್ಟ್ ಆಗಿದ್ದು. ಟೆಂಟ್ಗಳು ಎಲ್ಲ ಬ್ಲಾಸ್ಟ್ ಆಗಿತ್ತಲ್ಲ, ಸಿಲಿಂಡರ್ ಬ್ಲಾಸ್ಟ್ ಆಗಿ ಬಂದ್ಬಿಟ್ಟು ಎಷ್ಟೊಂದು ಜನ ಬಂದ್ಬಿಟ್ಟು ಟೆಂಟ್ಗಳೆಲ್ಲ ಸುತ್ಕೊಂಡು ಹೋಗಿ ಏನೇನು ಆಯ್ತಲ್ಲ ಇದೇ ಜಾಗದಲ್ಲಿ ಅವತ್ತು ಬ್ಲಾಸ್ಟ್ ಆಗಿದ್ದು. ಅವತ್ತು ಬಂದ್ಬಿಟ್ಟು ವಾರಣಾಸಿಗೆ ಟ್ರೈನ್ ಹೋಗ್ತಿದ್ದು ಅದೇ ಜಾಗದಲ್ಲಿ. ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇವಾಗೆಲ್ಲ ರೆಡಿ ಮಾಡ್ಬಿಟ್ಟು ರೆಡಿ ಮಾಡಿ. ಆ ಸಿಲಿಂಡರ್ ಬ್ಲಾಸ್ಟ್ ಆಯ್ತಲ್ಲ, ಎಷ್ಟೊಂದು ಲಕ್ಷ ಜನಗಳು ಬಂದ್ಬಿಟ್ಟು ಆ ಟೆಂಟಲ್ಲೆಲ್ಲ ಒಳಗೋಗಿ ಮಲ್ಕೊಂಡಿರ್ತಾರೆ. ಅವ್ರಿಗೆಲ್ಲ ಏನೂ ಆಗಿಲ್ಲ, ತುಂಬ ಜನ ಚೆನ್ನಾಗೇ ಇದ್ದಾರೆ, ಎಲ್ಲರಿಗೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಗೌರ್ಮೆಂಟ್ ಅವ್ರು ಬಂದ್ಬಿಟ್ಟು ಪಕ್ಕದಲ್ಲೇ ಫೈರ್ ಇಂಜಿನ್ ಇತ್ತಲ್ಲ, ಅದಕ್ಕಂತಲೇ ಅವರು ಬಂದ್ಬಿಟ್ಟು ಅಟ್ಲೀಸ್ಟ್ ಫ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅದೇ ಒಂದು 2-3 ಒಂದು 10 ನಿಮಿಷದ ಒಳಗಡೆ ಎಲ್ಲ ಬಂದ್ಬಿಟ್ಟು ರೆಡಿ ಮಾಡಿಬಿಟ್ರು. ಇಲ್ಲಿಂದ ಬಂದ್ಬಿಟ್ಟು ಪರವಾಗಿಲ್ಲ, ಗೌರ್ಮೆಂಟ್ ಅವರೆಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಇಲ್ಲಿಂದ ಬಂದ್ಬಿಟ್ಟು ನಾವು ಇನ್ನೂ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಬಸ್ಸು ನಮಗೆ ಟೋಪಿ ಮಾಡಿಬಿಟ್ಟ. ಇಲ್ಲಿಂದ 1 ಕಿಲೋಮೀಟರ್ ನೋಡಿ ಬ್ರಿಡ್ಜ್ ಫುಲ್ ನಡ್ಕೊಂಡು ಹೋಗ್ಬೇಕು.
ರೈಲ್ವೆ ಸ್ಟೇಷನಿಂದ ಒಂದು 2.5 ಕಿಲೋಮೀಟರ್ ನಡ್ಕೊ ಬಂದು ನಾವು ಸ್ಟೇ ಎಲ್ಲಿ ಗೊತ್ತಾಕಿದ್ವಿ. ಸ್ಟೇ ಬಂದ್ಬಿಟ್ಟು ನಾನು ನೈಟಲ್ಲಿ ಎಲ್ಲಿ ಹುಡ್ಕೋದು ಅಂತ ಹೇಳ್ಬಿಟ್ಟು ನಾನು ಟೆಂಟ್ ತಂದಿದ್ದೆ. ಆ ಟೆಂಟ್ ಬಂದ್ಬಿಟ್ಟು ಆ ಬ್ರಿಡ್ಜ್ ಕೆಳಗಡೆ ಹೋಗ್ತಿದೆ ನೋಡಿ ಕಾರು, ಅಲ್ಲಿ ಹಾಕ್ಕೊಂಡು ನಾನು ಟೆಂಟು ಒಂದು 4 ಅವರ್ ಮಲ್ಕೊಂಡು ಎದ್ದು ಬಂದೆ. ಇವಾಗ ನೋಡಿ ಇವಾಗ ಪರವಾಗಿಲ್ಲ, ಯಾಕಂದರೆ ಅಷ್ಟೊಂದು ಚಳಿ ಇತ್ತಲ್ಲ ಬೆಳಿಗ್ಗೆ ಟೈಮಲ್ಲಿ, ಅಷ್ಟೊಂದು 3 ಗಂಟೆ 4 ಗಂಟೆನಲ್ಲಿ ಹೆಂಗೆ ನಡ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಕತ್ತಲಾದ್ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಇಲ್ಲಿ ನಾವು ಬರ್ದಿರ್ಬೇಕಾದ್ರೆ ಬಾಬಾಗಳೆಲ್ಲ ಕರೆದ್ಬಿಟ್ಟು ನಾವು ಬಂದ್ಬಿಟ್ಟು ನಾಗರಾವ್ದೆಲ್ಲ ತೋರಿಸ್ಬಿಟ್ಟು ಕಾಸು ಕೊಡು ಅಂತ ಹಿಂಸೆ ಮಾಡ್ತಾ ಇರ್ತಾರೆ. ನೀವು ನೋಡ್ಕೊಂಡು ಹುಷಾರಾಗಿ ಬನ್ನಿ, ಆ ಥರ ಏನು ಹುಷಾರಾಗಿ ಕೊಡಿ. ಒಬ್ಬೊಬ್ಬರೇ ಸೋಲೋ ಟ್ರಾವೆಲ್ ಎಲ್ಲ ಮಾಡ್ತಿದ್ದಾರೆ. ನಮ್ಮ ಥರ ಬಂದ್ಬಿಟ್ಟು ನನಗಂತೂ ಕರೆದ್ಬಿಟ್ಟು ₹10 ಹಾಕಿದೆ, ನಾನು ಬೇಡ ಅಂತ ಹೇಳ್ಬಿಟ್ಟು ಜೋಬಿಂದ ದೊಡ್ಡ ನೋಟ್ ತೆಗಿ, ₹500 ನೋಟ್ ತೆಗಿ ಅಂತ ಹೇಳಿದ್ರು. ನಾನು ಬಂದ್ಬಿಟ್ಟು ಏನೋ ಹೋಲ್ಡ್ ಮಾಡಿಬಿಟ್ಟು ಬಂದ್ಬಿಟ್ಟು ಅವ್ರ ಹತ್ರ. ನೀವು ಹುಷಾರಾಗಿ ಬನ್ನಿ, ನೋಡಿಕೊಂಡು ಜೊತೆಗೆ ಒಬ್ಬೊಬ್ಬರೇ ಬರೋಕ್ಕೆ ಹೋಗ್ಬಿಡಿ, ಜೊತೆಯಲ್ಲಿ ಯಾರು ಇದ್ದೀರೋ ಕರ್ಕೊಬನ್ನಿ. ಇವಾಗ ಬಂದ್ಬಿಟ್ಟು ಎಷ್ಟೊಂದು ಲಕ್ಷಾಂತರ ಜನ ಹೋಗ್ತಾ ಇದ್ದಾರೆ, ನಾನು ತೋರಿಸ್ತೀನಿ ನೋಡಿ. ಮಾತಾಡ್ತಾ ಇದ್ದಾರೆ ಫಾಗ್ ಯಾವ ಥರ ಬರುತ್ತೆ ನೋಡಿ, ಯಾವ ಥರ ಬರುತ್ತೆ ಅಂತ ಹೇಳಿ ನೋಡುತ್ತೆ. ಈ ಟೆಂಟ್ ಎಲ್ಲ ಸುಟ್ಟೋಗಿತ್ತಲ್ಲ, ಗೌರ್ಮೆಂಟ್ ಅವ್ರು ಬಂದ್ಬಿಟ್ಟು ನೋಡಿ ಎಷ್ಟು ಫಾಸ್ಟ್ ಆಗಿದ್ದಾರೆ ಫೆಸಿಲಿಟೀಸು ಎಲ್ಲ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ. ನಾನು ಹಿಂದ್ಗಡೆ ನೋಡ್ಬೋದು ಫೈರ್ ಇಂಜಿನ್ಸು ಎಲ್ಲ ಎಕ್ಸೆಟ್ರಾ ರೆಡಿಯಾಗಿ ಆನ್ ದ ಸ್ಪಾಟಾಗಿ ಇಟ್ಕೊಂಡಿದ್ದು. ಏನಾದರೂ ಇಶ್ಯೂ ನಡೆಯೋಕ್ಕಿಲ್ಲ, ಆ ಇಶ್ಯೂನ ಕ್ಲಿಯರ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ರೆ ಏನಾದರೂ ಲಾಸ್ಟ್ ಟೈಮ್ ಅಂಟ್ಕೊಬಿಡ್ತಾರಲ್ಲ, ಸಿಲಿಂಡರ್ ಬ್ಲಾಸ್ಟ್ ಆಯ್ತಲ್ಲ, ಅದಕ್ಕಂತಲೇ ಫೈರ್ ಇಂಜಿನು ಎಲ್ಲ ಮಡಗಿದ್ದಾರೆ. ಇದು ನೋಡಿ ಗೌರ್ಮೆಂಟ್ ಅವ್ರು ಬಂದ್ಬಿಟ್ಟು ಎಷ್ಟು ತುಂಬ ಒಳ್ಳೇದು ಮಾಡಿದ್ದಾರೆ ಅಂದರೆ. ಹೇಗಿದ್ದಾರೆ ಈ ಪಾರ್ಟಿ ಜನಗಳು ನೋಡಿ ತಕ್ಷಣ ನನಗಂತೂ ಬೆಚ್ಚಗಾಗುತ್ತೆ. ಯಾಕಂದರೆ ಇಷ್ಟೊಂದು ಜನಗಳು ಬೆಳಿಗ್ಗೆ ಇದ್ದಿರಿ ನಾನು ರೈಲ್ವೆ ಸ್ಟೇಷನ್ ಹತ್ರ ಇಲ್ದಿದ ತಕ್ಷಣ ಹೇಳಿದಾರೆ ನಿಮ್ಗೆ ಎಷ್ಟೊಂದು ಲಕ್ಷಾಂತರ ಜನ ಬಂದಿದ್ದಾರೆ ಅಂತ. ಅವಾಗ ಏನೋ ಕಾಣಿಸಿಲ್ಲ. ನಾವು ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ನೋಡಿ ಕುಂಭಮೇಳ ಸ್ನಾನ ಮಾಡೋಕ್ಕಂತ ಹೋಗ್ತಾ ಇದ್ರೆ ಎಷ್ಟೊಂದು ಜನ ಇದೆ ಅಂದರೆ ಎಷ್ಟೊಂದು ಜನ ಇದ್ದಾರೆ. ಇಷ್ಟೊಂದು ಜನ ಬಂದ್ಬಿಟ್ಟು ಒಂದೇ ನೋಡಿದ ತಕ್ಷಣ ನನಗಂತೂ ಭಯ ಆಗುತ್ತೆ. 1,000, 2,000, 3,000 ಜನ ಅಲ್ಲ, ಇದು ಬಂದ್ಬಿಟ್ಟು ಲಕ್ಷಾಂತರ ಜನ. 2 ಕೋಟಿಯಿಂದ 3 ಕೋಟಿ ಜನಗಳು ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಈ ಬ್ರಿಡ್ಜ್ನ ಬಂದ್ಬಿಟ್ಟು 5 ರೌಂಡ್ ಹೊಡಿಬೇಕು ನಾವು. ನದಿ ಮೇಲೆ ಬಂದ್ಬಿಟ್ಟು ಈ ಬ್ರಿಡ್ಜ್ ಇರ್ತದೆ, ಆ ನದಿಯಿಂದ ಬಂದ್ಬಿಟ್ಟು ಏನೋ ಸ್ಲಿಪ್ ಆಯ್ತು ಅದಕ್ಕೆ ಕಡೆ ಬಿದ್ದರೆ ಅನ್ಕೋ ನಮ್ಮ ಮುಗ್ದೋಯ್ತು ಕತೆನೇ. ನೋಡ್ಬೋದು ಇಷ್ಟೊಂದು ಜನ ಇಷ್ಟೊಂದು ರೆಸ್ಟ್ಗಳಲ್ಲಿ ಬಂದ್ಬಿಟ್ಟು ಹೋಗ್ತಾ ಇದ್ದಾರೆ ಕುಂಭಮೇಳ ಬಂದ್ಬಿಟ್ಟು ಸ್ನಾನ ಮಾಡ್ಕೊಬರೋದಕ್ಕೆ. ಅಷ್ಟೊಂದು ಪುಣ್ಯ ಮಾಡಿರ್ಬೇಕು ಅಲ್ಲಿ ಹೋಗ್ಬೇಕಂದ್ರೆ. ನಾವು ಆ ಸ್ಪಾಟ್ಗೆ ನಾವು ಹೋಗ್ಬೇಕಾದ್ರೆ ನಮ್ಮ ಜೀವನದಲ್ಲಿ ಬಂದ್ಬಿಟ್ಟು ತುಂಬ ಪುಣ್ಯ ಮಾಡಿದ್ರೆ ನಾವು ಅಲ್ಲೆಲ್ಲ ಹೋಗೋಕ್ಕಾಗೋದು. ದೇವರು ರಾಕ್ಷಸರು ಮತ್ತು ಯುದ್ಧ ಮಾಡಬೇಕಾದ್ರೆ ಒಂದು ಬೆಟ್ಟನ ಹಿಡ್ಕೊಂಡು ಇದೇ ಜಾಗದಲ್ಲಿ ಆ ಕೆಳಗಡೆ ಬಂದ್ಬಿಟ್ಟು ಅಮೃತ ಇರ್ತದೆ. ಆ ಬೆಟ್ಟ ಕೆಳಗಡೆ ರಸವನ್ನು ನಾಗರಾವ್ದು ಹಿಡ್ಕೊಂಡು ಯುದ್ಧ ಮಾಡಬೇಕಾದ್ರೆ ಈ ಕಡೆ ರಾಕ್ಷಸರು, ಈ ಕಡೆ ದೇವರ ಲೋಕಗಳು ಮಾಡ್ತಾ ಇರ್ತಾರಲ್ಲ, ಅವಾಗ ಬಂದ್ಬಿಟ್ಟು ಮಾಡ್ತಾ 12 ವರ್ಷಗಳಾಗೋಗುತ್ತೆ. ಆ 12 ವರ್ಷದಲ್ಲಿ ಬಂದ್ಬಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಇವೇನಾದರೂ ವೀಡಿಯೋದಲ್ಲಿ ಮಿಸ್ಟೇಕ್ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಸರಿ ಮಾಡ್ಕೊತೀನಿ. ಅದು ತಪ್ಪಾಗಿದ್ರೆ ವೀಡಿಯೋದಲ್ಲಿ.